ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತು ಶನಿವಾರ. ಸೊ ಬೆಳಗ್ಗೆಯಿಂದ ಏನೇನೆಲ್ಲ ಕೆಲಸ ಆಯಿತು, ಪೂಜೆ ಆಯಿತು, ಎಲ್ಲನೂ ಕೂಡ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ಕೊಂಬನ್ನಿ. ವಿಡಿಯೋನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಸ್ ಇಷ್ಟ ಆದರೆ ಗೊತ್ತಲ್ಲ, ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ. ಮತ್ತು ಇನ್ನೂ ಬ್ಲಾಗ್ಗಳೇನಾದರೂ ನೋಡಿ, ದೀಪನ ಅಲ್ಲಿ ಶಿಫ್ಟ್ ಮಾಡಿದ್ದೀನಿ. ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಬೇಕಿತ್ತಲ್ಲ, ಟೈಮು ಎಷ್ಟಾಗಿದೆ ನೀವೇ ನೋಡಿ, 6:30 ಆದರೂ ಪೂಜೆಗೆ ಇನ್ನೂ ರೆಡಿ ಆಗಿಲ್ಲ. ಈಗ ರೆಡಿ ಮಾಡ್ತಾ ಇದ್ದೀನಿ. ಶ್ರೀ ಸ್ವಾಮಿ ಪುಷ್ಕರಿಣಿ ಕಾಪ್ಲವ ನಿರ್ಮಲಾಂಗಾಃ ಶ್ರೇಯೋಧಿನೋ ಹರವಿರಿಚ ಸನಂದನಾದ್ಯಾಃ ದ್ವಾರೇ ವಸಂತಿ ಹರವಿಗ್ರಹತೋತ್ತಮಾಂಗ. ಸ್ನೇಹಿತರೆ, ಇವತ್ತು ಶನಿವಾರ. ಸೊ ನಾನು ರೋಹಿತ್ಗೆ ನನ್ನ ಕಾಲೇಜಿಲ್ಲ, ಸುಜಿತ್ಗೆ ಬಂದು ಇವತ್ತು ಸೆಕೆಂಡ್ ಸ್ಯಾಟರ್ಡೆ ರಜೆ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಮಾಡು ವಾರ, ಪರವಾಗಿಲ್ಲ ಅಂತ ಅಂದರು ಮನೆಯವರು. ಸೊ ಹಾಗಾಗಿ ಒಂದು 4:45 ನಾನು ಎದ್ದಾಗ. ಬಂದು ಸ್ನಾನ ಮುಗಿಸ್ಕೊಂಬಂದು ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಶುರು ಮಾಡಿಕೊಂಡು, ಮತ್ತು ದೇವ್ರ ಪಾತ್ರೆ ಎಲ್ಲ ತೊಳೆದು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ದೇವ್ರ ಪಾತ್ರೆ ಎಲ್ಲ ಒರೆಸ್ಕೊಟ್ಬಿಡ್ತೀನಿ. ಮನೆಯವರು ಕೂಡ 5:30ಗೆ ಸ್ನಾನ ಮಾಡ್ಕೊಂಡು ಬಂದುಬಿಡ್ತಾರೆ. ಸ್ನಾನ ಮಾಡ್ಕೊಂಬಂದು ಹೆಲ್ಪ್ ಮಾಡ್ತಾರೆ, ಅದು ಇದು ತೆಕ್ಕೊಡೋದು, ಹೂವು ಜೊತೆಗೆ ದೇವ್ರ ಪಾತ್ರೆ ಎಲ್ಲ ಒರೆಸ್ಕೊಡೋದು, ಇದೆಲ್ಲನೂ ಕೂಡ ಹೆಲ್ಪ್ ಮಾಡ್ತಾರೆ. ಸ್ನೇಹಿತರೆ, ಈ ವಿಡಿಯೋ ಬಂದು ಆಲ್ರೆಡಿ ಎಷ್ಟೊಂದು ವ್ಯೂಸ್ ಹೋಗಿತ್ತು ಅಂತಂದರೆ, ಸೊ ಏನೋ ಪ್ರಾಬ್ಲಮ್ ಆಗಿ ಇದು ಯೂಟ್ಯೂಬರೇ ರಿಮೂವ್ ಮಾಡಿಬಿಟ್ಟಿದ್ರು ಈ ಒಂದು ಅಂದರೆ ವಿಡಿಯೋನ. ಸೊ ಮತ್ತೆ ಎಡಿಟ್ ಮಾಡಿ ನಾನು ನಿಮಗೋಸ್ಕರ ಮತ್ತೆ ಶೇರ್ ಮಾಡ್ತಾ ಇರೋ ಅಂಥದ್ದು. ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಸೊ ಶನಿವಾರ ಅಂತಂದರೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ನನ್ನ ಪೂಜಾ ಬ್ಲಾಗ್ ಹೇಗಿರುತ್ತೆ ಅಂತ. ಹಾಗಾಗಿ ತುಂಬ ಏನು ಡೀಟೇಲಾಗಿ ನಾನು ತೋರ್ಸೋಕೆ ಹೋಗ್ತಾಯಿಲ್ಲ. ಇದು ನೋಡಿ ನಮ್ಮ ಮನೆಯಲ್ಲಿರುವಂತಹ ಪುಟ್ಟದಾದಂತಹ ವಿಗ್ರಹ, ಅಂದರೆ ಬಾಲಕೃಷ್ಣ. ಸೊ ತುಂಬ ಇಷ್ಟಪಟ್ಟು ತೊಗೊಂಬಂದಂತಹ ವಿಗ್ರಹ ಇದು. ಸೊ ಸುಮಾರಷ್ಟು ಬ್ರಾಸ್ದಿದೆ, ಸುಮಾರಷ್ಟು ಬೆಳ್ಳಿದಿಟ್ಕೊಂಡಿದ್ದೀನಿ. ಸೊ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಗಂಧ ಎಲ್ಲನೂ ಹಚ್ಕೊಂಡು ಇದಕ್ಕೆ ಕುಂಕುಮನ ಇಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಇದು ರಾಯರ ವಿಗ್ರಹ, ಅಂದರೆ ಮಂತ್ರಾಲಯಕ್ಕೆ ಹೋದಾಗ ತೊಗೊಂಬಂದಿರೋ ಅಂತಹ ರಾಯರ ವಿಗ್ರಹ. ನೋಡಿ, ಈ ರೀತಿಯಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಜೋಡಿಸ್ಕೊಂಡಿದ್ದೀನಿ. ವಾರ ಅಂತಂದರೆ ಸ್ವಲ್ಪ ಒಂದು 2 hour ಆಗುತ್ತೆ ರೆಡಿ ಮಾಡೋಕ್ಕೆ. ಒಂದು ಕಡೆ ನೈವೇದ್ಯಕ್ಕೂ ಕೂಡ ರೆಡಿ ಮಾಡ್ಕೋಬೇಕು. ಇವತ್ತು ನೈವೇದ್ಯಕ್ಕೆ ಹಾಲ್ಕೀರ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ವೀಡಿಯೋಸು ಬ್ಯಾಲೆನ್ಸ್ ಉಳಿದಿದೆ, ಕೆಲಸ ಮತ್ತು ಶಾಪಿಂಗು ಅದು ಇದು ಅಂದ್ಕೊಂಡು ಎಡಿಟ್ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ. ಸೊ ಹೇಳಿದ್ನಲ್ಲ, ಇದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ನಂತರ ನಾನು ಎಡಿಟ್ ಮಾಡಿ ಹಾಕ್ತಾ ಇರೋವಂಥದ್ದು. ಸೊ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ನೋಡಿ, ಇನ್ನು ಹೂಗಳನ್ನ ಬಿಡಿಸ್ಕೊಂಬರ್ಬೇಕು. ಇನ್ನು ವಿಗ್ರಹಗಳಿಗೆಲ್ಲ ಗಂಧ ಮತ್ತು ಕುಂಕುಮ ಇಟ್ಕೊಂಡೆ. ಇನ್ನು ಲಕ್ಷ್ಮೀ ಮುಖವಾಡಕ್ಕೆ ಅಲಂಕಾರ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಇನ್ನು ಫೋಟೋಗಳಿಗೆಲ್ಲ ಕುಂಕುಮ, ಕೆಲವೊಂದಕ್ಕೆ ಗಂಧ ಕುಂಕುಮ ಇಡ್ತೀನಿ, ಕೆಲವೊಂದಕ್ಕೆ ಅಂದರೆ ಲಕ್ಷ್ಮೀ ನರಸಿಂಹನ ಫೋಟೋಕ್ಕೆ ಬಿಳಿ ನಾಮ ಮತ್ತು ಕೆಂಪು ನಾಮ ಎರಡನ್ನೂ ನೀರಲ್ಲಿ ಕಲಸಿ ಮಡಿ ನೀರಲ್ಲಿ ಇಟ್ಕೊಳ್ಳೋ ಅಂಥದ್ದು. ಇನ್ನು ಇವತ್ತು ಕನಕಾಂಬರ, ಮಲ್ಲೆ ಹೂವು ಜೊತೆಗೆ ಸೇವಂತಿಗೆ ತೊಗೊಂಬಂದಿದ್ರು. ಅದನ್ನೇ ಎಲ್ಲನೂ ಅಡ್ಜಸ್ಟ್ ಮಾಡಿ ಕಟ್ ಮಾಡಿ ಮುಡಿಸ್ತಾ ಇದ್ದೀನಿ. ಸ್ವಲ್ಪ ಮಳೆ ಇರೋದ್ರಿಂದ ನಮಗೆ ಹೂಗಳು ಸಿಗ್ತಾ ಇಲ್ಲ ಗುಬ್ಬಿನಲ್ಲಿ. ಸೊ ನೋಡಿ, ಈ ರೀತಿಯಾಗಿ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತೆ ಇದೆ, ಬಂದಿದ್ದ ತಕ್ಷಣ ಪೂಜಾ ರೂಮ್ ಎಲ್ಲ ಕ್ಲೀನ್ ಆದ ನಂತರ ಸುಪ್ರಭಾತನ ಫಸ್ಟ್ ಆನ್ ಮಾಡಿಬಿಡ್ತೀನಿ. ಆಮೇಲೆ ಸಹಸ್ರನಾಮ, ವಿಷ್ಣು ಸಹಸ್ರನಾಮ. ಏನು ಗೊತ್ತಾ ಸ್ನೇಹಿತರೆ, ಬೆಳಗ್ಗೆ ಹೊತ್ತು ನಾವು ವಿಷ್ಣು ಸಹಸ್ರನಾಮನ ಕೇಳಬೇಕು. ಇನ್ನು ಸಂಜೆ ದೀಪ ಹಚ್ಚುವಂಥ ಟೈಮಲ್ಲಿ ಲಲಿತಾ ಸಹಸ್ರನಾಮನ ಕೇಳಬೇಕಂತೆ. ಅದರಲ್ಲೂ ಮಂಗಳವಾರ ಮತ್ತು ಶುಕ್ರವಾರ ಲಲಿತಾ ಸಹಸ್ರನಾಮನ ಕೇಳಿದ್ರೆ ತುಂಬ ಒಳ್ಳೆಯದು ಸಂಜೆ ಹೊತ್ತು. ಚಕ್ರಪಾಣಿ ಭೋಗೇಂದ್ರ ಭೋಗಮಣಿರಾಜಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣ್ಯ ಭವಾಗ್ನಿ ಬೋಧ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ.
कोटि संघटिता कमलाबलकामिकाता लक्ष्मी सरोरुहराजांसा लक्ष्मी नृसिंह मम देहि करावलम्बम् संसारदावदहनाकुलभीकरोरु ज्वालावलीभिरतिदग्धतनोरुहस्य त्वत्पादपद्मसरसीं शरणागतस्य लक्ष्मीनृसिंह मम देहि करावलम्बम्. ನಾನು ಯಾವಾಗಲೂ ಅಷ್ಟೇ ಶನಿವಾರ ಸುಪ್ರಭಾತ ಮತ್ತು ವಿಷ್ಣು ಸಹಸ್ರನಾಮ ಎಲ್ಲ ಕೇಳಿದ ನಂತರ ಇದೊಂದು ನಾನೇನು ದೇವ್ರ ನಾಮನ ಹೇಳ್ತಾ ಇದ್ದೀನಿ. ಇದು ಲಕ್ಷ್ಮೀ ನರಸಿಂಹಸ್ವಾಮಿಯ ಕರಾವಲಂಬಂ ಸ್ತೋತ್ರ ಅಂತ. ಇದು ಕಂಪಲ್ಸರಿ ಶನಿವಾರ ನಾನು ಕೇಳ್ತೀನಿ ಮತ್ತು ಇದನ್ನು ಹಾಡೋದಕ್ಕೂ ಪ್ರಯತ್ನ ಮಾಡ್ತೀನಿ. ಒಂದಷ್ಟು ಕಲ್ತ್ಕೊಂಡಿದ್ದೀನಿ, ಇನ್ನೂ ಕಲಿಬೇಕು ಅನ್ನೋದು ಆಸೆ ಇದೆ. ಜೊತೆಗೆ ಲಲಿತ ಸಹಸ್ರನಾಮನ ಕಲಿಬೇಕು ಅಂತ ತುಂಬ ಆಸೆ ಇದೆ. ನಮ್ಮ ಗುಬ್ಬಿನಲ್ಲಿ ಒಂದಿಬ್ಬರು ಹೇಳ್ಕೊಡ್ತಾ ಇದ್ರು ಲಲಿತ ಸಹಸ್ರನಾಮನ. ಸೊ ಇವಾಗ ಅದನ್ನು ಹೇಳ್ಕೊಡ್ತಾ ಇಲ್ಲ, ಅವ್ರು ಸ್ಟಾಪ್ ಮಾಡಿದ್ದಾರೆ. ಕಷ್ಟ ಕಲಿಯೋದಕ್ಕೆ. ಸೊ ಕಲ್ತ್ರೆ ತುಂಬ ಚೆನ್ನಾಗಿರುತ್ತೆ ಹೇಳೋದಕ್ಕೆ, ಕೇಳೋದಕ್ಕೆ. ಲಲಿತ ಸಹಸ್ರ ನಮ್ಮ ಮನೆಯಲ್ಲಿ ಯಾವಾಗಲೂ ಪಠನೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಸೊ ಇವಾಗ ನಾನು ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ. ಮನೆಯವರು ದೀಪ ಹಚ್ಚಿ ಪೂಜೆನ ಸ್ಟಾರ್ಟ್ ಮಾಡಿಕೊಟ್ರು. ಮತ್ತು ನೋಡ್ತಾ ಇದ್ದಾರೆ ಧೂಪದ ಹೊಗೆ ಕೂಡ ಬರ್ತಾ ಇದೆ. ಧೂಪ ಕೂಡ ಹಾಕ್ತೀನಿ ಅಂತಂದರೆ ಧೂಪದ ಬತ್ತಿ ಜೊತೆಗೆ ಸಾಂಬ್ರಾಣಿ, ಪಚ್ಚಕರ್ಪೂರ, ಲವಂಗ ಎಲ್ಲನೂ ಹಾಕಿ ನಾನು ಆಮೇಲೆ ಇನ್ನೊಂದು ಹಾಕ್ತೀನಿ ಧೂಪ ಹಾಕ್ತೀನಿ. ಆಮೇಲೆ ವಾಕ್ ಮಾಡ್ತೀವಿ. ಈಗ ಪೂಜೆ ಮಾಡಿ ಎಲ್ಲ ಮಾಡಿ ಈಗ ಕುಶಾಲ್ ಗತ ತಿನ್ನಿ ಎಲ್ಲ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಾನು ಚೆನ್ನಾಗಿ ಮಾತಾಡಿದ್ನ ಅಂತ ಚೆನ್ನಾಗಿ ಮಾತಾಡೋಣ. ನಾನು ಮಮ್ಮಿಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು. ನೋಡಿ ಪೂಜೆ ಎಲ್ಲ ಆಯಿತು. ಶನಿವಾರದ್ದು ಪೂಜೆ ಟೈಮ್ 8 ಗಂಟೆ. ಸೊ ಲೇಟಾಗಿ ಮಾಡಿರೋ ಅಂಥದ್ದು ಪೂಜೆ. ನೋಡಿ ಟೈಮ್ ಬಂದು 8. ಎಲ್ರಿಗೂ ಕೂಡ ಶನಿವಾರ ಶುಭ ಶನಿವಾರ. ಎಲ್ರಿಗೂ ಒಳ್ಳೆಯದಾಗಲಿ. ಇವತ್ತು ಹಾರ ಎಲ್ಲ ಮುಗೀತು. ಪೂಜೆಗೆ ಸ್ವಲ್ಪ ಹಾಲ್ಕೀರ್ ಮಾಡಿದೆ ಇವತ್ತು ಪೂಜೆಗೆ ಅಷ್ಟೇ. 8 ಗಂಟೆ ಟೈಮ್ ಬಂದು ಪೂಜೆ 8 ಗಂಟೆಗೆ ಮುಗಿಸಿದ್ದೀನಿ. ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಎಳ್ಬತ್ತಿನ ಹಚ್ಚಿ ಬರಬೇಕು. ಸೊ ತಿಂಡಿ ಇವತ್ತು ಹೋಟೆಲ್ ತಿಂಡಿ ಅಂತಲೇ ಹೇಳ್ಬೋದು. ಇವಾಗ ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡಬೇಕು. ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಯಾರಿಗೆಲ್ಲ ವೀಡಿಯೋಸ್ ಇಷ್ಟ ಆಗ್ತಾಯಿದೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ. ಮಳೆ ನಿನ್ನೆಯಿಂದ ತುಂಬ ಮಳೆ. ಇಲ್ಲಿ ನೋಡಿ ಪಕ್ಷಿಗಳೆಲ್ಲ ಎಷ್ಟೊಂದು ಬಂದಿದೆ, ತೋರಿಸ್ತೀನಿ ನೋಡಿ ಎಷ್ಟೊಂದು ಪಕ್ಷಿಗಳಂದರೆ ವಾ 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 ವಾ. ಏನಿದೆ ಇಲ್ಲಿ ಆ್ಯಕ್ಚುಲಾಗೆ ನಮ್ಮ ಈ ಹೊಸ ಮನೇಲಿ ಗೂಡು ಕಟ್ಟಿರೋ ಅಂಥ ಚಾನ್ಸಸ್ ಜಾಸ್ತಿ ಇದೆ. ಯಾಕೆಂದರೆ ನಾನು ಜಾಸ್ತಿ ಹೋಗಲ್ಲ.
ಎಂತ ವಾವ್, ಗುಲಾಬಿ ಗಿಡ ನೋಡಿ ಎಷ್ಟು ಚಂದ ಅವ. ಎಲೆಗಳೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಅಲ್ಲಿ ಹಾಕ್ಬಾರ್ದು, ಹುಲ್ಲೆಲ್ಲ ಹೋಗುತ್ತೆ. ನೀನು ಯಾರು ಹಾಕಕ್ಕೆ ಹೇಳಿದ್ದು? ಸುಮ್ಮನೆ ಬೈಕ್ ನೋಡಿ. ಇಲ್ಲೊಂದು ಇದು ಚೆನ್ನಾಗಿ ಬಂದಿದೆ, ಎಲ್ಲ ಮಗ್ಗುಗಳಾಗಿದೆ. ನೋಡೋಣ ಹೆಂಗಾಗುತ್ತೆ ಅಂತ. ಇಲ್ಲೊಂದು, ಇದೊಂದು ಬೆಂಚ್. ಗ್ರಾಸ್ ಎಲ್ಲ ತುಂಬ ಚೆನ್ನಾಗಿ ಬಂದ್ಬಿಟ್ಟಿದೆ ನೋಡಿ. ವಾವ್, ಸಕ್ಕತ್ತಾಗಿ ಬಂದಿದೆ. ಪಕ್ಷಿ ಮೊಟ್ಟೆ ಇಟ್ಟಿರತ್ತಂತೆ, ತಂದು ಆಮ್ಲೆಟ್ ಹಾಕಿ ತಿನ್ಬಿಡೋಣ ಅಂತ ಅಂದ. ಬಾಯಲ್ಲಿ ನೀರು ಸುರಿತಾ ಇದೆ ಅಂತ ಅವನಿಗೆ. ಅಲ್ಲೋಳಮ್ಮ ಗೂಡು. ಓಹೋ, ಮಹಾರಾಣಿಯವರು ಎಲ್ಲ ಗೂಡು ಕಟ್ಕೊಂಡು ನೋಡಿ ಅಲ್ಲಿ. ನೋಡಿ ನೋಡಿ ನೋಡಿ. ಆಹಾ, ಎಲ್ಲಮ್ಮ ಮಾಮಿ? ಹಾಂ, ಮಾಮಿ ಅಮ್ಮ ಚಂದಾಗತ್ತಲ್ಲ ಅಲ್ಲಿ. ಬ್ಯಾಟ್ ಬಾಲ್ ಆಡ್ತಿರ್ತಾರ. ಜಂಪಿಂಗ್ ಹೆಂಗೆ? ಬಾರಮ್ಮ, ಸ್ನಾನ ಮಾಡ್ಕೊಂಡು ಮಾಮಿಗೆ ಹೋಗೋಣ ನಾವು. ಪಕ್ಷಿ ಬಾಯ್. ಏನು ಹೇಳಿದೆ ಪಕ್ಷಿಗೆ? ಹಾಂ, ಕೇಳಿಸ್. ನನಗೊಂದು ಮೊಟ್ಟೆ ಕೊಡು, ನಾಳೆ ಆಮ್ಲೆಟ್ ಮಾಡ್ಕೊಂಡು ತಿನ್ನಕತ್ತೀನಿ. ಆಯ್ತು, ಬಾಯ್. ಆಯ್ತು. ಟೀ ಕುಡಿಯೋ. ನೋಡಿ, ಹೇಳಿದ ಮಾತು ಕೇಳಲ್ಲ. ಸೊ 2-3 ದಿವಸದಿಂದ ಬ್ಲಾಗು, ವೀಡಿಯೋಸು ಏನೂ ತಗೊಳಕ್ಕಾಗಿಲ್ಲ. ಎಲ್ಲ ಸ್ಕಿಪ್ ಮಾಡಿ 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 ಕೆಲಸ ಮಾಡ್ತಾಯಿದ್ದೆ. ಸೊ ರೈಲಿಂಗ್ಸು ಇದೆಲ್ಲ ಕ್ಲೀನ್ ಆಯಿತು. ಬೇಡ, ಚರಂಡಿಗೆ ಹಾಕಬೇಡ. ಚರಂಡಿ ಕಟ್ಕೊಂಡ್ರೆ ಕ್ಲೀನ್ ಮಾಡೋರು ಯಾರೂ ಇಲ್ಲ. ರೈಲಿಂಗ್ಸು ಅದು ಇದು ಎಲ್ಲ ಕ್ಲೀನ್ ಆಗಿದೆ. ಇವತ್ತು ಈಗ ಒಂದಷ್ಟು ಕೆಲಸ ಇದೆ, ನೋಡೋಣ. ನಾಳೆ ಒಂದು ಫಂಕ್ಷನ್ ಬೇರೆ ಇದೆ, ಬರ್ಡೇ. ಹೋಗೋದ ಹೇಗೆ ನೋಡ್ತೀವಿ. ಗರಿಕೆ ನೋಡಿ, ಗಣೇಶನ ಪೂಜೆಗೆಲ್ಲ ಗರಿಕೆ ಬೇಕು ಅಂತಂದರೆ ಎಷ್ಟು ಚೆಂದ ಇದೆ ನೋಡಿ, ಸಖತ್ತಾಗಿದೆ. ಈ ಸಂಕಷ್ಟಹಾರ ಚತುರ್ಥಿ ಮಾಡೋಕ್ಕೆ ಗರಿಕೆ ಮಳೆಗೂ ಅದಕ್ಕೂ ಚೆನ್ನಾಗಿ ಬಂದಿದೆ. ಬಾಮ್ಮ, ಮಳೆ ನೆನ್ನೆ ಮೊನ್ನೆಯಿಂದಲೂ ಮಳೆ ಬರ್ತಾ ಇದೆ ಸಿಕ್ಕಾಬಿಟ್ಟು. ಅದಕ್ಕೆ ಸಿಂಪಲಾಗಿ ಒಂದೇ ಒಂದು ರಂಗೋಲಿ ಹಾಕಿದ್ದೀನಿ. ಈಗ ಬರ್ತೀಯಾ ಇಲ್ವಾ? ಚೆನ್ನಾಗಿದೆ ನೋಡಿ. ಯಾರಿಗೆಲ್ಲ ಇಷ್ಟ ಆಯಿತು ನಮ್ಮ ಮನೆ ವಾತಾವರಣ ಅಂತ ಹೇಳಿ. ಯಾಕೆಂದರೆ ನೋಡಿ, ಈ ಬೆಂಚ್ಗೆಲ್ಲ ಹಾಕಿರೋದಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ಚೆನ್ನಾಗಿದೆ 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 ನಿಮ್ಮ ಮನೆ ಹತ್ರ ಅಂತ. ನೋಡಿ, ಇಲ್ಲಿ ಪಕ್ಷಿಗಳಿವೆ. ಅಲ್ಲಿ ಹೊಸ ಮನೆಯಲ್ಲಿ ಗೂಡು ಕಟ್ಟಿರೋದು. ಇಲ್ಲಿ ಒಂದು ಪುಟ್ಟದೊಂದು ರಂಗೋಲಿ ಹಾಕಿದೆ. ದೀಪ ಉರಿತಾ ಇದೆ. ತುಳಸಿ ಗಿಡನೂ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ. ಚೇಂಜ್ ಮಾಡಿ ಹಾಕಿದ್ನಲ್ಲ. ಇನ್ನೊಂದು ತರಬೇಕು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಂಚಿತವಾಗಿಯೇ ಒಂದು ಪಾಟ್ಗೆ ಪೂಜೆಗೆ ಅಂತ ಒಳಗಡೆ ತೊಗೊಂಡೋಗ್ಬೇಕಲ್ಲ, ಪಾಟ್ಗೆ ಹಾಕಿ ಇಡಬೇಕು. ಮನೆಯವ್ರಿಗೆ ಹೇಳ್ತಾ ಇದ್ದೀನಿ ತೊಗೊಂಬಂದ್ರಿ ಅಂತ. ನೋಡಿ, ಇವತ್ತು ನೈವೇದ್ಯಕ್ಕೆ ಪಾಯಸ. ಆ್ಯಕ್ಚುಲಾಗಿ ಹೇಳ್ಬೇಕು ಅಂದರೆ ಅನ್ನ ಸಾಂಬಾರು ಕೂಡ ಮಾಡಬೇಕು ನಮ್ಮ ಮನೇಲಿ. ಇವತ್ತು ಟೈಮ್ ಆಗಲಿಲ್ಲ.
ರೈಸ್ ಐಟಮ್ ಏನೂ ಮಾಡಲಿಲ್ಲ. ನೋಡಿ ಆಲ್ಕೀರ್ ಎಷ್ಟು ಚೆನ್ನಾಗಾಗಿದೆ ಅಂದರೆ, ನಾನು ಮಾಡೋಂಥ ಮೆಥಡಲ್ಲಿ ಮಾಡಿದ್ರೆ ಇವಾಗ ಹೇಗೆ ಕಾಣಿಸ್ತಾ ಇದೆ, ಯಾವ ಸ್ಟ್ರೆಚರಲ್ಲಿ ಕಾಣಿಸ್ತಾ ಇದೆ ಅದೇ ರೀತಿಯಾಗಿರುತ್ತೆ. ಸಂಜೆವರೆಗೂ ಕೂಡ, ನೈಟ್ ಆದರೂ ಕೂಡ ಹಾಗೇ ಇರುತ್ತೆ. ಕೆಲವೊಂದು ಸಲ ಕೆಲವ್ರ ಮನೇಲಿ ಗಟ್ಟಿಯಾಗಿಬಿಡುತ್ತೆ. ಸೊ ಬೇಕಿದ್ರೆ ಕಮೆಂಟ್ ಮಾಡಿ, ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಇವಾಗ ಪೂಜೆ ಎಲ್ಲ ಮುಗಿದು ನಾನಿನ್ನೂ ತಿಂಡಿ ತಿಂದಿಲ್ಲ, ಇವ್ರದ್ದೆಲ್ಲ ಆಯಿತು. ಸೊ ನಾನಿವಾಗ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಬಂದೆ. ನೆನ್ನೆ ಬ್ಲಾಗಲ್ಲಿ ಸ್ಯಾರೀಸ್ ಎಲ್ಲ ತೋರ್ಸೋಣ ಅಂದ್ಕೊಂಡೆ. ಹಬ್ಬಕ್ಕೆ ತೊಗೊಂಡಿರೋದು ತೋರ್ಸೋಕ್ಕಾಗಲಿಲ್ಲ. ಮನೆ ಕೆಲಸ ಡೈಲಿ ಸ್ವಲ್ಪ ಮಾಡ್ಕೋತಾ ಇದ್ದೀನಿ, ಬ್ಯುಸಿ ಆಗಿರೋದ್ರಿಂದ ಸ್ಯಾರೀಸ್ನ ತೋರ್ಸೋಕ್ಕಾಗಿಲ್ಲ. ತೋರಿಸ್ತೀನಿ, ನೋಡೋಣ, ಟ್ರೈ ಮಾಡ್ತೀನಿ ಇವತ್ತಿನ ಬ್ಲಾಗಲ್ಲಿ. ಇನ್ನು ಅಡುಗೆ ಎಲ್ಲ ಪ್ರಿಪೇರ್ ಮಾಡಿಟ್ಬಿಟ್ಟು ಸ್ವಲ್ಪ ಕಿಚನ್ದೆಲ್ಲ ಪಾತ್ರೆಗಳೆಲ್ಲ ತೆಗಿಬೇಕು ತೊಳೆಯೋದಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನೋಡಿ, ಈ ಥರ ಸಿಂಪಲ್ ಸ್ಯಾರಿನ ಇದನ್ನು ಒಂದು ರೀಲ್ಸಲ್ಲಿ ಕೂಡ ವೇರ್ ಮಾಡಿದೆ. ತುಂಬ ಚೆನ್ನಾಗಿದೆ ಸ್ಯಾರಿ, ಒಂಥರ ಟಿಶ್ಯೂ ಸ್ಯಾರಿ ಥರ. ಇದು ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಡೈಲಿ ಡ್ರೆಸ್ಸಲ್ಲೇ ಹೋಗ್ತಾ ಇದ್ವಿ ಎವ್ರಿ ವೀಕು. ಸೊ ಇವತ್ತು ಟೈಮ್ ಇತ್ತು ಅಂತ ಸ್ಯಾರಿನ ವೇರ್ ಮಾಡ್ಕೊಂಡು ಹೋಗಿ ಎಳ್ಬತ್ತಿ ಹಚ್ಚಿ ನಮಸ್ಕಾರ ಮಾಡಿ ಬಂದ್ವಿ. ಸುಜಿತ್ಗೆ ಇವತ್ತು ಸೆಕೆಂಡ್ ಸಾಟರ್ಡೆ ರಜಾ ಇದೆ. ಉಸ್ಲಿ ಮಾಡಿಟ್ಬಿಟ್ಟು ಸ್ಯಾರಿನ ತೋರಿಸ್ತೀನಿ. ಸ್ವಲ್ಪ ಮೋಡ ವಾತಾವರಣ ಎಲ್ಲ ಮೋಡ, ಅಷ್ಟೊಂದು ಬಿಸಿಲಿಲ್ಲ. ವೀಡಿಯೋಸು ಸ್ವಲ್ಪ ಅಷ್ಟೊಂದು ಕ್ಲಾರಿಟಿಯಾಗಿ ಬರೋಲ್ಲ, ಅಂದರೆ ಸ್ವಲ್ಪ ಬೆಳಕು ಕಡಿಮೆ ಇರೋದ್ರಿಂದ. ಆಲ್ರೆಡಿ ಕಡಲೆಕಾಳನ್ನ ಬೇಯಿಸಿಟ್ಟಿದ್ದೀನಿ, ಸ್ವಲ್ಪ ಉಸ್ಲಿ ಮಾಡೋಣ. ಸೊಪ್ಪಿನ ಸಾರು ಅಂದರೆ ತುಂಬ ಇಷ್ಟ ಸುಜಿತ್ಗೆ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಬೇಗನೂ ಆಗುತ್ತೆ, ಈಸಿಯಾಗಿ ಬೇಗ ಮಾಡ್ಬೋದು. ನಾನಿನ್ನೂ ತಿಂಡಿ ತಿಂದಿಲ್ಲ. ಸ್ವಲ್ಪ ಇಡ್ಲಿ, ಇವತ್ತು ಹೋಟೆಲ್ ತಿಂಡಿ ಅಂತ ಹೇಳಿದ್ನಲ್ಲ, ಇಡ್ಲಿ ಸ್ವಲ್ಪ ತಿನ್ಕೋಬೇಕು, ಹೊಟ್ಟೆ ಹಸಿತಾ ಇದೆ. ಇನ್ನು ಅಖಂಡ ದೀಪನ ಹಚ್ಚಿ ಇವತ್ತಿಗೆ 8 ದಿವಸ, ನಾಳೆಗೆ ಕಂಪ್ಲೀಟ್ ಆಗುತ್ತೆ. ನಾಳೆ 9 ದಿವಸ ಆಗುತ್ತೆ. 9 ದಿವಸ ಆದಮೇಲೆ ಪೂಜೆ ಎಲ್ಲ ಮಾಡಿಸ್ಕೊಂಬರ್ಬೇಕು. ಲಕ್ಷ್ಮೀ ದೇವಸ್ಥಾನಕ್ಕೆ ಮಂಗಳವಾರ ಹೋಗೋಣ ಅಂತಿದ್ದೀನಿ. ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋದು ಸ್ವಲ್ಪ ಲೇಟ್ ಆಗುತ್ತೆ, ಅಷ್ಟೊಂದು ಪೂಜೆ ಎಲ್ಲ ಮುಗಿಸ್ಬಿಟ್ಟಿರ್ತಾರೆ. ಅದಕ್ಕೆ ಮಂಗಳವಾರ ಹೋದ್ರೆ ಸ್ವಲ್ಪ ಹೊತ್ತು ತೆಗ್ದಿರುತ್ತೆ. ಮಂಗಳವಾರ ಹೋಗಿ ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಬರೋಣ ಅಂತಿದ್ದೀನಿ. ಸೊ ಸುಮಾರು ಜನ ಕೇಳ್ಬೋದೇನೋ ದೀಪ ಎಲ್ಲ ಹಚ್ಚಾದ್ಮೇಲೆ ಆ ದೀಪ ಏನು ಮಾಡಬೇಕು ಅಂತ. ಅಖಂಡ ದೀಪ ಅಂತ ಹಚ್ಚಿರೋದ್ರಿಂದ ಅದನ್ನು ಯಾವುದಾದ್ರೂ ನಿಮ್ಮೂರಲ್ಲಿ ಹರಳಿ ಮರ ಇದ್ದರೆ, ದೇವಸ್ಥಾನಕ್ಕೆ ಒಂದು ದೀಕ್ಷೆ ಮಾಡಿರ್ತಾರೆ ನೋಡಿ, ಹರಳಿ ಮರ ಕಟ್ಟಿರ್ತಾರೆ ನೋಡಿ, ಅದ್ರ ಕೆಳಗಡೆ, ಹರಳಿ ಮರದ ಕೆಳಗಡೆ ಇಟ್ಟು ಬರಬೇಕಂತಾರೆ. ಸೊ ನಾನು ಪೂಜೆ ಎಲ್ಲ ಆದಮೇಲೆ ಅದೇ ರೀತಿಯಾಗಿ ಮಾಡಬೇಕು. ಚೆನ್ನಾಗಿ ಉರಿತಾ ಇದೆ ತುಪ್ಪದ ದೀಪ. ಆದರೆ ಒಂದೇನು ಅಂತಂದರೆ, 1 kg ಹಾಕ್ಬೋದು ತುಪ್ಪ ಅಂತ ಅಂದ್ಕೊಂಡೆ. 1 kg ತುಪ್ಪದಲ್ಲಿ 9 ದಿವಸ ದೀಪನ ಉರ್ಸೋಕ್ಕಾಗಲ್ಲ. 2 kg ತುಪ್ಪದಷ್ಟು ಬೇಕಾಗುತ್ತೆ. ತುಂಬ ಒಳ್ಳೆಯದಾಗುತ್ತೆ ಮನೆಗೆ ಅಂತ ಹೇಳ್ತಾರೆ. ನೋಡೋಣ, ಕಂಪ್ಲೀಟ್ ಆಯಿತು. ಇನ್ನು ನಾಳೆಗೆ 9 ದಿವಸ ಕಂಪ್ಲೀಟಾಗಿ ತುಪ್ಪದ ದೀಪ ಹಚ್ಚಿ ಪೂಜೆ ಮುಗಿಸಿದ್ದೀನಿ ನಾನು. ಯಾರೆಲ್ಲ ಮನೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀರಾ ಹಬ್ಬಕ್ಕೆ ಎಲ್ಲ ಅನ್ನ ಮುದ್ದೆ ಎಲ್ಲ ಮಧ್ಯಾಹ್ನ ಮಾಡ್ಕೊಳ್ಳೋದು. ಇವಾಗ ಸೊಪ್ಪಿನ ಸಾಂಬಾರನ್ನ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಬರೀ ಸೊಪ್ಪು, ದಂಟಿನ ಸೊಪ್ಪು, ಎಳೆ ಸೊಪ್ಪು, ನಮ್ಮ ಗುಬ್ಬಿ ಸಂತೆಲಂತೂ ಬೇಜಾನ್ ಸೊಪ್ಪು ಸಿಗುತ್ತೆ. ಸೊ ಅದನ್ನು ತಂದು ಸೊಪ್ಪಿನ ಸಾರು ಮಾಡ್ತಿರ್ತೀವಿ. ಸುಜಿತಿಗೆ ತುಂಬ ಇಷ್ಟ ಸೊಪ್ಪಿನ ಸಾರು, ತುಪ್ಪ ಹಾಕೊಂಡು ಬಿಸಿ ಬಿಸಿ ಅನ್ನ ಊಟ ಮಾಡೋದಂದ್ರೆ ತುಂಬ ಇಷ್ಟ. ಇವಾಗ ಸ್ವಲ್ಪ ತಿಂಡಿ ತಿನ್ಕೊಂಡು ಈಗ ನಾನು ನಿಮಗೆ ಸ್ಯಾರಿನ ತೋರಿಸ್ತಾ ಇದ್ದೀನಿ. ಇವಾಗ ಸ್ಯಾರೀಸ್ನ ತೋರಿಸ್ತೀನಿ. ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಯಾವ ಸ್ಯಾರಿಗಳನ್ನ ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ. ಸೊ ಮೊದಲೇ ಹೇಳ್ಬಿಡ್ತೀನಿ, ನೋಡೋಕ್ಕಾಗ್ದಿದ್ದವರು ಕಣ್ಮುಚ್ಕೊಂಬಿಡಿ, ಬ್ಯಾಡ್ ಕಮೆಂಟ್ ಹಾಕಕ್ಕೆ ಬರಬೇಡಿ, ಯಾಕೆಂದರೆ ಹಬ್ಬ. ಸೊ ಇದೆಲ್ಲ ನಮ್ಮ ಮನೆಯವ್ರು ನನಗೆ ಕೊಡಿಸ್ಕೊಂಬಂದಿರೋ ಅಂಥ ಸ್ಯಾರಿಗಳು. ಆಲ್ರೆಡಿ ವೀಡಿಯೋಸ್ನ ಹಾಕಿದ್ದೀನಿ ಎಲ್ಲಿ ಶಾಪಿಂಗ್ ಮಾಡಿದ್ದೀನಿ ಅಂತ. ಸೊ ಕಲ್ಲೂರಲ್ಲಿ ತೊಗೊಂಬಂದಂಥ ಸ್ಯಾರಿಗಳು. ಇವಾಗ ಒಂದು ಸ್ವಲ್ಪ ಕೆಲಸ ಶುರು ಮಾಡಬೇಕು. ಅದಕ್ಕೆ ಮುಂಚೆ ಸ್ಯಾರೀಸ್ನ ತೋರಿಸ್ಬಿಡೋಣ ಅಂತ ತಂದಿದ್ದೀನಿ. ನೋಡಿ, KP ಕೌಶಿಕ್ ಸಿಲ್ಕಲ್ಲಿ ನಾನು ತೊಗೊಂಬಂದಿರೋಂಥದ್ದು. ಅದಾಗಿ ದೇವರಿಗೆ ವೇರ್ ಮಾಡೋ ಅಂಥ ಸ್ಯಾರಿನ ತೋರಿಸ್ತೀನಿ. ಎರಡು ಸಿಲ್ಕೆ ತೊಗೊಂಬಂದ್ಬಿಟ್ಟಿದ್ದೀನಿ. ಮೈಸೂರು ಸಿಲ್ಕ್ ತೊಗೊಳ್ಳೋಣ ಅಂತಿದ್ದೆ. ಸೊ ಮೈಸೂರು ಸಿಲ್ಕ್ಗೂ ನಮ್ಮ ಮನೆಯವ್ರು ದುಡ್ಡು ಕೊಟ್ಟಿದ್ದಾರೆ ತಗೋ ಅಂತ. ಆದರೆ ಯೋಚನೆ ಮಾಡ್ತಾಯಿದ್ದೀನಿ ತೊಗೊಳ್ಳೋದೋ ಬೇಡವೋ ಅಂತ. ಇಲ್ಲಾಂದರೆ ಗೌರಿಗೆ ತೊಗೊಂಬಿಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ. ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ, ಮೈಸೂರು ಸಿಲ್ಕ್ ಬೇಕು ಕಣ್ರಿ, ಗ್ರೀನ್ ಕಲರ್ ತೊಗೋಬೇಕು ಅಂತ. ತಗೋ ಅಂತ ಹೇಳ್ಬಿಟ್ಟು ಅಮೌಂಟ್ ಕೊಡೋದೇನೋ ಕೊಟ್ಟಿದ್ದಾರೆ. ನಾನೇ ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ. ಅಮ್ಮಂಗೆ ತರೋದಕ್ಕೆ ಹೋಗಬೇಕು. ನೋಡೋಣ, ನಾನಿನ್ನೂ ತೊಗೊಳ್ಳೋ ಅಂಥದ್ದು ಗ್ಯಾರಂಟಿ ಇಲ್ಲ. ಯಾಕೆಂದರೆ ಹೇಳಿದ್ನಲ್ಲ, ಗೌರಿಗೆ ತೊಗೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ. ನೋಡೋಣ, ಮೇ ಬಿ ಸೋಮವಾರ ಅಥವಾ ಮಂಗಳವಾರ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವು 2 ದಿವಸದಲ್ಲಿ ಯಾವಾಗ ಹೋಗ್ತೀನೋ ಗೊತ್ತಿಲ್ಲ, ಗ್ಯಾರಂಟಿ ಹೋಗ್ತೀನಿ. ಬನ್ನಿ ಇವಾಗ ಸ್ಯಾರಿಗಳು ಹೆಂಗಿದೆ ಏನು ತೋರಿಸ್ತೀನಿ.
ಚೆನ್ನಾಗಿದೆ. ಕಡಿಮೆ ದುಡ್ಡಿಗೆಲ್ಲ ಒಳ್ಳೊಳ್ಳೆ ಇದೆ. ಕಡಿಮೆ ದುಡ್ಡಿಗೆಲ್ಲ ಒಳ್ಳೊಳ್ಳೆ ಸ್ಯಾರೀಸ್ಗಳಿದೆ. ಅಂದರೆ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಅಲ್ಲ, ಸಿಲ್ಕ್ ಸ್ಯಾರೀಸು ತುಂಬಾ ಚೆನ್ನಾಗಿದೆ. ಸೊ ಇನ್ಯಾವ ಶಾಪಿಗೂ ನಾನು ಹೋಗೋದಕ್ಕೆ ಹೋಗಲಿಲ್ಲ, ಅದೊಂದಕ್ಕೆ ಹೋಗಿ ಪರ್ಚೇಸ್ ಮಾಡ್ಕೊಂಬಂದೆ. ನಂದು ಹೇಗೆ ಅಂದರೆ ಫಸ್ಟು ಸ್ಯಾರಿ ಪರ್ಚೇಸ್ ಮಾಡಿಬಿಡ್ಬೇಕು ಹಬ್ಬಕ್ಕೆ, ಈ ಥರ ಕೆಲಸಗಳೆಲ್ಲ ಆಮೇಲೆ. ನಾನು ಫಸ್ಟು ಸ್ಯಾರಿಗಳನ್ನ ತಂದುಬಿಡ್ತೀನಿ ಸೆಲೆಕ್ಷನ್ನು. ಯಾಕೆಂದರೆ ಆಲ್ಮೋಸ್ಟ್ ಇವಾಗ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬ ಮಾಡೇ ಮಾಡ್ತಾರೆ, ಒಂದು ತಿಂಗಳಿಂದನೇ ಶಾಪಿಂಗ್ ಶುರು ಮಾಡ್ತಾರೆ. ಅದರಲ್ಲೂ ಅಲ್ಲೂರಲ್ಲಿ ತುಂಬ ಜನ ವರಮಹಾಲಕ್ಷ್ಮಿಗೆ ಮತ್ತು ಫಂಕ್ಷನ್ಗಳು ಸ್ಟಾರ್ಟ್ ಆಗುತ್ತೆ ನೋಡಿ ಶ್ರಾವಣ ಮಾಸದಲ್ಲಿ. ಅದರಲ್ಲೆಲ್ಲ ತುಂಬ ಜನ ಕಲೆಕ್ಷನ್ ಖಾಲಿ ಆಗಿಬಿಡುತ್ತೆ. ಫಸ್ಟೇ ಹೋದರೆ ಒಳ್ಳೊಳ್ಳೆ ಕಲೆಕ್ಷನ್ ಬರುತ್ತೆ. ಸೊ ನಾನು ಒಳ್ಳೆ ಟೈಮಲ್ಲಿ ಹೋಗಿದ್ದೆ. ಶಾಪವ್ರು ಹೇಳ್ತಾಯಿದ್ರು ಒಳ್ಳೆ ಟೈಮಿಗೆ ಬಂದಿದ್ದೀರಾ, ಇವಾಗ ತಾನೇ ಫ್ರೆಶ್ ಐಟಮ್ಸ್ನ ಹಾಕ್ಸಿದ್ದೀವಿ, ತುಂಬ ಚೆನ್ನಾಗಿದ್ದಾವೆ ಸ್ಯಾರಿಗಳು ನೋಡಿ ಅಂತ ತೋರಿಸಿದ್ರು. ನಿಮಗೂ ಎಲ್ಲ ತೋರಿಸಿದ್ದೀನಿ. ನಾನು ಇವಾಗ ಯಾವ ಸ್ಯಾರಿ ತೊಗೊಂಬಂದಿದ್ದೀನಿ ಅಂತಂದರೆ ಇದನ್ನು ವೀಡಿಯೋನಲ್ಲಿ ನೋಡಿದ್ದೀರಾ ಈ ಸ್ಯಾರಿನ. ಸೊ ಇವೆರಡೂ ಸ್ಯಾರಿನ ನನಗೋಸ್ಕರ ಮನೆಯವರೇ ಸೆಲೆಕ್ಟ್ ಮಾಡಿರೋ ಅಂಥದ್ದು. ಸೊ ತುಂಬ ಏನು ಬಿಚ್ಚಿ ನಾನು ಇದನ್ನು ತೋರ್ಸೋಕ್ಕೆ ಹೋಗಲ್ಲ, ಲಾಸ್ಟಲ್ಲಿ ಒಂದು ಸ್ವಲ್ಪ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ಸ್ಯಾರಿ. ಕಲರ್ ಇರಲಿಲ್ಲ ನನ್ನ ಹತ್ರ, ಲೈಟ್ ಪಿಂಕ್ ಕಲರ್. ತುಂಬ ದಿನಗಳಿಂದ ಇದರಲ್ಲೂ ಒಂದು ತೊಗೋಬೇಕು ಈ ಕಲರಲ್ಲಿ ಅಂತ ಅನ್ಕೋತಾ ಇದ್ದೆ. ಆಲ್ಮೋಸ್ಟ್ ಎಲ್ಲ ಕಲರು ಇದೆ ರೇಷ್ಮೆ ಸೀರೆಗಳು ನನ್ನ ಹತ್ರ. ಒಂದೊಂದು ಕಲರ್ ಎರಡೆರಡು ಸ್ಯಾರಿಗಳಿದೆ ರೇಷ್ಮೆ ಸೀರೆಗಳು. ಸೊ ಹಾಗಾಗಿ ಮನೆಯವರು ಬ್ಲೂ ಕಲರು ಮತ್ತು ರೆಡ್ಡು ಈ ಥರದ್ದೆಲ್ಲ ತೊಗೋಬೇಡ, ಬೇರೆ ಯಾವ್ದಾದ್ರು ಕಲರು ಸೆಲೆಕ್ಟ್ ಮಾಡ್ಕೊಂತಂದು ಇನ್ನು ಒಂದು 10 ಸೆಲೆಕ್ಟ್ ಮಾಡಿ ಮನೆಯವ್ರು ತಂದು ಕಣ್ಮುಂದೆ ಇಟ್ಟಿದ್ದಕ್ಕೆ ಅವ್ರು ಇದನ್ನು ಸೆಲೆಕ್ಟ್ ಮಾಡಿದ್ರು. ಸೊ ಫೈನಲಾಗಿ ಅಲ್ಲಿ ನಾನು ಮನಸ್ಸಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದು ಇದೇನೆ. ನಂಗೆ ಗೊತ್ತು ನಮ್ಮ ಮನೆಯವ್ರು ಇದನ್ನೇ ಸೆಲೆಕ್ಟ್ ಮಾಡ್ತಾರೆ ಅಂತ. ಸೊ ಫೈನಲಾಗಿ ಅವರು ಇದೇ ಸೆಲೆಕ್ಟ್ ಮಾಡಿದ್ರು. ನಾನು ಅಂಗಡಿಯವ್ರಿಗೆ ಅದೇ ಹೇಳ್ತಾ ಇದ್ದೆ, ನಮ್ಮ ಮನೆಯವ್ರು ಇದೇ ಸೆಲೆಕ್ಟ್ ಮಾಡ್ತಾರೆ ನೋಡಿ ಅಂತ. ಇದನ್ನೇ ಸೆಲೆಕ್ಟ್ ಮಾಡಿದ್ರು ಅವರು. ನೋಡಿ ಹೇಗಿದೆ ಅಂತ. ಸೊ ಸುಮಾರು ಜನ ಹೇಳ್ತಾರೆ ವೇರ್ ಮಾಡಿ ನೋಡಿ ತರಬಾರ್ದು ಅಂತ. ಹೌದು, ಅದು ನಿಜ. ಆದರೆ ನಾವಿವಾಗ ಈ ಸ್ಯಾರಿ ತೊಗೊಂಬರಕ್ಕೆ ಹೋಗಿರ್ತೀವಿ, ನಮಗಿಂತ ಮುಂಚೆ ಎಷ್ಟು ಜನ ಕಸ್ಟಮರ್ ಬಂದಿರ್ತಾರೆ, ಅವರೆಲ್ಲ ವೇರ್ ಮಾಡಿ ನೋಡಿ ಬಿಟ್ಟೋಗಿರ್ತಾರೆ ಕೆಲವೊಂದು ಸ್ಯಾರಿಗಳನ್ನ. ಅದು ಅಂದರೆ ಕಾಸ್ಟ್ಲಿ ಸ್ಯಾರಿಗಳು, ಇವಾಗ ಒಂದು 10-12 ಸಾವಿರದ್ದೆಲ್ಲ ವೇರ್ ಮಾಡೇ ಬಿಟ್ಟೋಗಿರ್ತಾರೆ. ಸೊ ಹಾಗಾಗಿ ಲಕ್ಷ್ಮಿ ಗುಡಿಸ್ಬೇಕಾದ್ರೆ ನಾವು ಒಂದು ಸ್ವಲ್ಪ ಸೆರಗಿಗೆ ಸ್ವಲ್ಪ ನೀರು ಚುಮ್ಕಿಸಿ ಒಂದು ಇದಕ್ಕೆ ಆಮೇಲೆ ಹಾಕೋದು ಒಳ್ಳೆಯದು ಲಕ್ಷ್ಮಿಗೆ. ನೋಡಿ ನನಗೆ ಹೆಂಗೆ ಗೊತ್ತಾ, ಲಕ್ಷ್ಮಿ ಗುಡಿಸ್ಬೇಕು ಅಂದರೆ ಪರ್ಸ್ನಲಾಗಿ ನನಗೆ ಎರಡೂ ಕಡೆ ಒಂದೇ ಬಾರ್ಡ್ರ್ ಇದ್ದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಚಿಕ್ಕ ಬಾರ್ಡ್ರ್ ಆಗಲಿ ದೊಡ್ಡ ಬಾರ್ಡ್ರ್ ಆಗಲಿ ಒಂದೇ ಬಾರ್ಡ್ರ್ ಇರಬೇಕು. ಇಲ್ಲ ಅಂತಂದರೆ ನಂಗೆ ಮೇಲೆ ಚಿಕ್ಕ ಬಾರ್ಡ್ರು ಕೆಳಗಡೆ ದೊಡ್ಡ ಬಾರ್ಡ್ರು ಈ ಥರ ಇದ್ದರೆ ನಂಗೆ ಇಷ್ಟ ಆಗಲ್ಲ ಸ್ಯಾರಿಗಳು. ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಕಲರ್ ಅಂತ ಹೇಳಿ. ಲೈಟ್ ಪಿಂಕ್ ಕಲರು ತುಂಬ ಚೆನ್ನಾಗಿದೆ. ಇದ್ರ ರೇಟ್ ಬಂದು ಇದು ಕಾಂಬಿನೇಷನ್ ಏನು ಕೊಟ್ಟಿದ್ದಾರೆ ರೇಟು ಕೂಡ ಹೇಳ್ತೀನಿ ನೋಡಿ. ಹ್ಯಾಂಡ್ಲೂಮ್ ಸ್ಯಾರಿ ಇದು, ಕೈಮಗ್ಗದ ಹ್ಯಾಂಡ್ಲೂಮ್ ಸ್ಯಾರಿ, ಕೈಮಗ್ಗದ ಸೀರೆ. ಸೊ ತುಂಬ ಚೆನ್ನಾಗಿದೆ, ತುಂಬ ವೆಯ್ಟ್ ಇದೆ ಸೀರೆ. ನನಗೇನು ಗೊತ್ತಾ, ರೇಷ್ಮೆ ಸೀರೆಗಳು ತುಂಬ ವೆಯ್ಟ್ ಇರಬೇಕು. ಸುಮ್ಮನೆ ಹಿಂಗೆ ಹಾರಾಡೋ ಥರ ಇದ್ದರೆ ನಂಗೆ ಇಷ್ಟ ಆಗಲ್ಲ. ವೆಯ್ಟ್ ಇರಬೇಕು ಸೀರೆಗಳು. ಕಾಂಬಿನೇಷನ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಬ್ಲೌಸು ಕೂಡ ಇದೇ ಕಲರ್ ಇದೆ. ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಕಲರ್ನ ನಾನು ತೊಗೊಂಬಂದಿದ್ದೀನಿ. ಸೊ ನಮ್ಮ ಮನೆಯವ್ರು ಸೆಲೆಕ್ಟ್ ಮಾಡಿದ್ದಂಥದ್ದು. ಬ್ರೊಕೆಟಲ್ಲಿ ಒಂದು ಸೆಲೆಕ್ಟ್ ಮಾಡಿದ್ದೆ, ಯಾಕೋ ಇದೇ ಇಷ್ಟ ಆಯಿತು. ನಮ್ಮ ಮನೆಯವ್ರು ಸ್ವಲ್ಪ ಕಾಸ್ಟ್ಲಿ ತಗೋ, ದೇವ್ರು ಗುಡ್ಸೋದಕ್ಕೆ ನಮ್ಮ ಮನೆಯವ್ರಿಗೆ ಯಾವಾಗಲೂ ಕಾಸ್ಟ್ಲಿದೆ ತೊಗೋಬೇಕು, ಕಡಿಮೆದು ಬೇಡ ಅಂತಾರೆ. ಬೇಕಾದರೆ ನೀನು ನೋಡೋದಕ್ಕೆ ಕಡಿಮೆದು ತಗೋ, ಲಕ್ಷ್ಮಿಗೆ ಮಾತ್ರ ಅವರು ಕಾಂಪ್ರಮೈಸ್ ಆಗಲ್ಲ. ಪ್ರತಿ ವರ್ಷವೂ ಅಷ್ಟೇ ನೋಡ್ತಾ ಇರ್ತೀರ. ಪೂಜೆ ಎಲ್ಲ ಚೆನ್ನಾಗಾಗಬೇಕು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಕಾಸ್ಟ್ಲಿದೆ ತೊಗೋಬೇಕು, ಸಿಲ್ಕೆ ತೊಗೋಬೇಕು. ಚೆನ್ನಾಗಿದೆ. ಈ ಬಾರ್ಡರ್ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗ್ತಾ ಇದೆ ಎಷ್ಟು ಶೈನಿಂಗ್ ಇದೆ ಅಂದರೆ ಬಾರ್ಡರು. ಇದ್ರ ರೇಟ್ ಎಷ್ಟು ಗೊತ್ತಾ ಸ್ನೇಹಿತರೆ, 9,500 ಇದು. ಕಾಣಿಸ್ತಿದೆಯಾ? 9,500 ರೂಪಾಯಿ ಇದು ರೇಷ್ಮೆ ಸೀರೆ ಬಂದು. ನಾನು ಪವರ್ ಲೂಮ್ಸಲ್ಲಿ ಒಂದು ತೊಗೊಂಡಿದ್ದೀನಿ, ಹ್ಯಾಂಡ್ಲೂಮ್ಸಲ್ಲಿ ಒಂದು ತೊಗೊಂಡಿದ್ದೀನಿ. ಸೊ ನನ್ನ ಪ್ರಕಾರ ಬೆಸ್ಟ್ ಅಂದರೆ ಕಲ್ಲೂರು ರೇಷ್ಮೆ ಸೀರೆಗಳು ತೊಗೊಳೋದಕ್ಕೆ. ಯಾಕೆಂದರೆ ನಮ್ಮ ಬಜೆಟ್ಗೆ ದೊಡ್ಡ ಶೋರೂಮ್ಗಳ್ಗೆ ಹೋದರೆ ಒಂದು 10,000, 8-9 ಕಲೆಕ್ಷನ್ ಇರಲ್ಲ ಜಾಸ್ತಿ, ಒಂದು ಸ್ವಲ್ಪ ಮಟ್ಟಿಗೆ ಇಟ್ಟಿರ್ತಾರೆ. ಒಂದು 13,000-15,000 ಹಿಂಗೆಲ್ಲ ಹೋದರೆ ಕಲೆಕ್ಷನ್ ಜಾಸ್ತಿ ಇರುತ್ತೆ. ಸೊ ವರಮಹಾಲಕ್ಷ್ಮಿಗೆ ಯಾರೂ ತುಂಬ ಕಾಸ್ಟ್ಲಿ ತೊಗೊಳಲ್ಲ. ಒಂದು 5,000-10,000 ಒಳಗಡೆ ನೋಡ್ತಾ ಇರ್ತೀವಿ, ನಾನು ಕೂಡ ಅಷ್ಟೇ. ಸೊ ಹಂಗಾಗಿ ನಾನು ಚೂಸ್ ಮಾಡಿದ್ದು ಕಲ್ಲೂರಿಗೆ ಹೋಗ್ಬಿಡೋಣ. ಯಾಕೆಂದರೆ ನನ್ನ ಬಜೆಟ್ಗೆ ನೋಡ್ತಾ ಇದ್ರೆ ಎಷ್ಟೊಂದು ಕಲೆಕ್ಷನ್ನ ನಾನು ವೀಡಿಯೋನಲ್ಲಿ ತೋರಿಸಿದ್ದೀನಿ. ಸೊ ನನ್ನ ಒಂದು ಬಜೆಟ್ಗೆ ಕಲ್ಲೂರಲ್ಲಿ ಕಲೆಕ್ಷನ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಕಲ್ಲೂರಲ್ಲಿ ತೊಗೊಂಬಂದಂಥ ಸ್ಯಾರಿ. ಸೊ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲಾಸ್ಟಲ್ಲೂ ಕೂಡ ಒಂದು ಸ್ವಲ್ಪ ಓಪನ್ ಮಾಡಿ ತೋರಿಸ್ತೀನಿ, ನೋಡೋರಂತೆ. ಇದು ಲಕ್ಷ್ಮಿಗೆ ಅಂತ ತೊಗೊಂಬಂದಿರೋಂಥ ಸ್ಯಾರಿ.
ಇನ್ನು ನನಗೆ ಹಬ್ಬಕ್ಕೆ ವೇರ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಮೈಸೂರು ಸಿಲ್ಕ್ ಸೆಲೆಕ್ಟ್ ಮಾಡಿದ್ದೆ. ಸೊ ಅಲ್ಲಿ ಅಷ್ಟೊಂದು ಏನು ಇಷ್ಟ ಆಗಲಿಲ್ಲ. ಇದು ಕೂಡ ಅಲ್ಲೇ ತೊಗೊಂಡಿರೋ ಅಂಥದ್ದು. ಒಟ್ಟು 3 ಸ್ಯಾರಿನ ತೊಗೊಂಬಂದೆ. ಇನ್ನೊಂದೇನು ಅಂದರೆ ನಮ್ಮ ಅಣ್ಣನ ಮಗಳಿಗೆ ಸಮೀಕ್ಷೆಗೆ ಲಂಗ ಬ್ಲೌಸು ಸ್ಟಿಚ್ ಮಾಡಿಸೋದಕ್ಕೆ ಅಂತ ಟಿಶ್ಯೂನಲ್ಲಿ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಬಂದಿದ್ದೆ. ಅಂದರೆ ನಮ್ಮ ಅತ್ತಿಗೆ ಹೇಳಿದರು ತೊಗೊಂಬನ್ರಿ ಹೋದಾಗ ಅಂತ ಹೇಳ್ಬಿಟ್ಟು ಟ್ರೆಂಡಿಂಗ್ ಸ್ಯಾರಿ ಇದು, ಸಿಕ್ಕಾಬಟ್ಟೆ ಟ್ರೆಂಡಿಂಗ್ ಸ್ಯಾರಿ. ನೋಡ್ತಾ ಇರ್ತೀರ ಸೆಲೆಬ್ರಿಟಿಗಳೆಲ್ಲ ಉಡ್ತಾ ಇರ್ತಾರೆ. ಈ ಕಲರ್ ಸಿಕ್ಕಾಬಟ್ಟೆ ಟ್ರೆಂಡ್ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಕೂಡ ಒಂದು ಟ್ರೆಂಡಿಂಗ್ ಸ್ಯಾರಿನ ತೊಗೊಂಬಂದಿದ್ದೀನಿ. ಇದು ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ಇದ್ರ ರೇಟ್ ಕೂಡ ಹೇಳ್ತೀನಿ. ಇದು ನಾನು ಹೋಗಿದ ತಕ್ಷಣ ನೋಡಿದ ತಕ್ಷಣ ಫಸ್ಟು ಎತ್ತಿಟ್ಕೊಂಬಿಟ್ಟೆ ಈ ಸ್ಯಾರಿನ. ಎಷ್ಟು ಚೆನ್ನಾಗಿದೆ ಅಂದರೆ ನಿಮ್ಗೆ ಫೋಟೋನಲ್ಲಿ ವೀಡಿಯೋನಲ್ಲಿ ಆ್ಯಕ್ಚುಲಿ ಫ್ರೆಂಡ್ಸಿಗೆ ಫೋಟೋ ಕಳಿಸ್ದಾಗ ಇದು ಆರೆಂಜ್ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ಇದು ಆರೆಂಜ್ ಅಲ್ಲ, ಬ್ರಿಕ್ ಕಲರು. ಬ್ರಿಕ್ಕಿಗೆ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ. ಸೊ ಇದು ನಾನು ನೋಡೋದಕ್ಕೆ ಅನ್ಬೋದು ನೀವು ಬ್ಲ್ಯಾಕ್ ತೊಗೊಂಬಂದಿದ್ರ ಅಂತ. ಫುಲ್ಲಾಗಿ ಏನು ಬ್ಲ್ಯಾಕ್ ಇಲ್ಲ. ಸೊ ಬಾರ್ಡರು ಮತ್ತು ಬ್ಲೌಸ್ ಮಾತ್ರ ಬ್ಲ್ಯಾಕ್ ಇದೆ ಸೆರಗು. ಸೊ ಟ್ರೆಂಡ್ ಕಲರು. ಸೊ ನೋಡಿ ವರಮಹಾಲಕ್ಷ್ಮಿಗೆ ಏನು ಮೈಸೂರು ಸಿಲ್ಕ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಈ ಕಲರ್ ನೋಡ್ತಿದ್ದಂಗೆ ಬಿಟ್ಟು ಇದನ್ನು ಎತ್ಕೊಂಬಂದಿದ್ದೀನಿ. ಮೈಸೂರು ಸಿಲ್ಕ್ ಬೇಡ, ನಿಧಾನಕ್ಕೆ ನೋಡೋಣ ಅಂತ. ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ನೋಡಿ ಸ್ನೇಹಿತರೆ, ಎಷ್ಟು ವೆಯ್ಟ್ ಇದೆ ಸ್ಯಾರಿ ಅಂದರೆ ನಿಜವಾಗ್ಲೂ ಈ ಬಜೆಟಲ್ಲಿ ನಿಮಗೆ ಎಲ್ಲೇ ಹೊರಗಡೆ ಶೋರೂಮಲ್ಲಿ ತೊಗೊಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ, ಅಷ್ಟೇ ವೆಯ್ಟ್ ಇದೆ ನೋಡಿ. ಇದು ಒಂದು ಕಡೆ ನೋಡಿದೆ ಬೆಂಟೆಕ್ಸ್ ಬಾರ್ಡ್ರಲ್ಲಿ ಇತ್ತು, 2 ಕಡೆ ಒಂದೇ ಥರ ಬಾರ್ಡ್ರ್ ಇರೋಂಥದ್ದು. ಸೊ ಯಾಕೋ ನನಗೆ ಅದು ಬಾರ್ಡ್ರ್ ಇಷ್ಟ ಆಗಲಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಈ ಥರ ದೊಡ್ಡ ಬಾರ್ಡ್ರ್ ಇದೆ. ಮತ್ತು ಇದಕ್ಕೆ ಸೆರಗಂತೂ ಎಷ್ಟು ರಿಚಾಗಿ ಕೊಟ್ಟಿದ್ದಾರೆ ಅಂತಂದರೆ ಇದು ಕೂಡ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ತೊಗೊಂಡಿದ್ದೀನಿ ನಾನು. ನಮ್ಗೆ ಉಡೋದಕ್ಕಲ್ವಾ, ಹಂಗಾಗಿ ತೋರಿಸ್ತೀನಿ ನಿಮಗೆ ಲಾಸ್ಟಲ್ಲಿ. ಸೆರಗೆಲ್ಲ ತುಂಬ ಚೆನ್ನಾಗಿದೆ. ಪಲ್ಲು ತುಂಬ ರಿಚಾಗಿ ಕೊಟ್ಟಿದ್ದಾರೆ. ಸಿಲ್ಕು ಕೊಡೋ ಅಂಥ ಲುಕ್ಕನ್ನು ಯಾವುದೇ ಸ್ಯಾರಿಗಳು ಕೊಡೋದಿಲ್ಲ. ನೋಡಿ ಇದನ್ನು ಮಾತ್ರ ಹಾಕಿ ತೋರಿಸ್ತೀನಿ. ಇದು ಬ್ಲೌಸು ಸ್ಟಿಚಿಗೆ ಕೊಡಬೇಕು ಅಂದ್ಕೊಂಡೆ, ವೀಡಿಯೋಸ್ನ ಮಾಡ್ಕೊಂಬಿಟ್ಟು ಆಮೇಲೆ ಕೊಡೋಣ ಅಂತ ಹೇಳ್ಬಿಟ್ಟು ಈಗಲೇ ಕೊಟ್ಟರೆ ಹಬ್ಬಕ್ಕೆ ರೆಡಿ ಆಗುತ್ತೆ. ನನಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ವೇರ್ ಮಾಡಿ ನೋಡಿ ತೊಗೊಬಂದೆ. ಹೇಗೆ ಕಾಣಿಸುತ್ತೆ ಅಂತ ಹೇಳಿ, ಹಬ್ಬಕ್ಕೆ ವೇರ್ ಮಾಡ್ತೀನಲ್ಲ ಖಂಡಿತ ನೋಡ್ತೀರಾ ಎಷ್ಟು ಚೆನ್ನಾಗಿದೆ ಅಂದರೆ. ಚೆನ್ನಾಗಿದೆ. ಇದು ರೇಟ್ ತೋರಿಸ್ತೀನಿ ನಾನು ನಿಮಗೆ. ಈ ಥರ ಸ್ಯಾರೀಸ್ ಎಲ್ಲ ಬೇಕು ಅಂದರೆ ನೀವು ನಿಜ ಕೌಶಿಕಿಗೆ ಹೋಗ್ಬೇಕಾಗುತ್ತೆ. ಕ್ವಾಲಿಟಿ ಸೀರೆ ಬೇಕು ಅಂತಂದರೆ ನಿಮ್ಮ ಬಜೆಟಲ್ಲಿ 5,780 ರೂಪಾಯಿ ಇದು. ಇದರಲ್ಲಿ ಉಲ್ಟಾ ಪಲ್ಟಾ ಕಾಣಿಸ್ತಾ ಇದೆ ನೋಡಿ, ಇಲ್ಲಿದೆ 5,780 ರೂಪಾಯಿ. ಸಖತ್ ಚೆನ್ನಾಗಿದೆ ಈ ಸ್ಯಾರೀಸ್ ಅಂತೂ. ನನಗಂತೂ ಅಲ್ಲಿ ಯಾವ ಸ್ಯಾರಿ ತೊಗೊಳ್ಳೋದು, ಯಾವ ಸ್ಯಾರಿ ಬಿಡೋದು ಅಂತ ತುಂಬ ಕನ್ಫ್ಯೂಷನ್ ಆಗ್ತಾಯಿತ್ತು. ಫೈನಲಾಗಿ ಇಲ್ಲ, ಈ ಕಲರ್ನ ಬಿಟ್ಟರೆ ಮತ್ತೆ ನನಗೆ ಸಿಗಲ್ಲ ಅಂತ ಹೇಳ್ಬಿಟ್ಟು ಟ್ರೆಂಡಿಂಗ್ ಕಲರು, ಅದಕ್ಕೋಸ್ಕರ ಇದನ್ನು ತೊಗೊಂಬಂದೆ. ಇದರಲ್ಲಿ ಬ್ರೌನ್ ಕೂಡ ಬರುತ್ತೆ. ಇದು ಬ್ಲ್ಯಾಕೇ ಇತ್ತು, ಎಲ್ಲ ಕಾಂಬಿನೇಷನ್ಗೂ ಬ್ಲಾಕೇ ಇತ್ತು, ಬ್ರೌನ್ ಏನಿರಲಿಲ್ಲ. ಸೊ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ತೊಗೊಂಬಂದೆ. ಇದು ನನಗೆ ಅಂತ ತೊಗೊಂಬಂದಿರೋದು ಹಬ್ಬಕ್ಕೆ ವೇರ್ ಮಾಡೋದಕ್ಕೆ. ನೋಡಿದ್ರಲ್ವಾ ಸ್ಯಾರಿಗಳು ಹೇಗಿದೆ. 2 ಸ್ಯಾರಿನೂ ಇಷ್ಟ ಆಯಿತಾ ಹೇಗೆ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಯಾವ ಸ್ಯಾರಿ ಇಷ್ಟ ಆದರೂ ಇಷ್ಟ ಆಗದಿರೋ 2 ನಾನೇ ವೇರ್ ಮಾಡೋ ಅಂಥದ್ದು. ಒಂದು ಸದ್ಯಕ್ಕೆ ಲಕ್ಷ್ಮಿಗೆ ವೇರ್ ಮಾಡ್ತೀನಿ. ಲಕ್ಷ್ಮಿಗೆ ಹಾಕಿದ್ದಾದಮೇಲೆ ಗೌರಿ ಹಬ್ಬಕ್ಕೆ ಆ ಸೀರೆನ ನಾನೇ ಉಟ್ಕೋತೀನಿ. ಸೊ ನೋಡಿ, ಇನ್ನು ಗೌರಿಗೆ ಅಮ್ಮ ಅವರೆಲ್ಲ ಕೊಡಿಸಿದ್ದೆಲ್ಲ ಹಾಗೆ ಇಟ್ಟಿರ್ತೀನಿ. ಯಾವ್ದಾದ್ರು ಒಂದು ಹಬ್ಬಕ್ಕೋ ಏನಕ್ಕಾದ್ರೂ ಅದನ್ನು ವೇರ್ ಮಾಡೋದು. ಸ್ಯಾರಿನೂ ತುಂಬಾ ಚೆನ್ನಾಗಿದೆ. ಬೇಕು ಅಂತಂದರೆ ಇದಕ್ಕಿಂತ ಕಡಿಮೆವೂ ಕೂಡ ಇದೆ. 2,000 3,000 ಹಿಂಗೆಲ್ಲ ಇದೆ. ಅವು ಕೂಡ ರೇಷ್ಮೆ ಥರನೇ ಬರುತ್ತೆ. ಸೊ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ವಿಚಾರಿಸ್ತಾ ಇದ್ರು ಎಷ್ಟು ಸಾವಿರಕ್ಕೆಲ್ಲ ಸಿಗುತ್ತೆ ಅಂತ. ಎಲ್ಲ ರೇಟಲ್ಲೂ ಸಿಗುತ್ತೆ ಸ್ನೇಹಿತರೆ, ಆರಾಮಾಗಿ ನೀವು ತೊಗೋಬೋದು. ಚೆನ್ನಾಗಿದೆ. ಒಂದು ಸಲ ಹೋಗಿ ಬನ್ನಿ, ಭೇಟಿ ಮಾಡಿ. ನಿಮ್ಗೆ ಏನಾರ ಇಷ್ಟ ಆದರೆ ಬೈ ಮಾಡಿ. ಇಷ್ಟ ಆಗಲಿ ನೋಡಿ, ಒಂದು ಸಲ ಹೋಗಿ ಬನ್ನಿ. ಚೆನ್ನಾಗಿದೆ ಸ್ಯಾರಿಗಳೆಲ್ಲ. ಇಷ್ಟ ಆದರೆ ಬೇಕಿದ್ರೆ ಬೈ ಮಾಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಇದಕ್ಕಿಂತ ಕಡಿಮೆ ಬಜೆಟಲ್ಲಿ ಕೂಡ ಸಿಗುತ್ತೆ ಸ್ನೇಹಿತರೆ. ಸೊ ತೋರಿಸ್ತಾ ಇದ್ದೀನಿ ನೋಡಿ. ಲಾಸ್ಟ್ನಲ್ಲಿ ತುಂಬ ಓಪನ್ ಮಾಡಿ ತೋರಿಸ್ತಾ ಇಲ್ಲ, ಯಾಕೆಂದರೆ ನನಗೂ ಕೂಡ ಫೋಲ್ಡಿಂಗ್ ಬರಲ್ಲ ಇದು ತೆಗೆದುಬಿಟ್ರೆ. ಸೊ ಬ್ಲೌಸ್ ಕೂಡ ಸ್ಟಿಚಿಂಗ್ ಹಾಕಬೇಕು. ಇದು ನಾನು ಲಕ್ಷ್ಮಿಗೆ ಅಂತ ಹಾಕೋದಕ್ಕೆ ಅಂತ ನಾನು ಉಡ್ಸೋದಕ್ಕೆ ತಂದಿರೋ ಅಂಥ ಸ್ಯಾರಿ. ಸೊ ತುಂಬ ಚೆನ್ನಾಗಿದೆ. ಇದರಲ್ಲೂ ಒಂದಷ್ಟು ಸ್ಯಾರೀಸ್ ಇದೆ. ಸೊ ಕಾಂಬಿನೇಷನ್ ಈ ಥರ ಇಲ್ಲ ನನ್ನ ಹತ್ರ. ಸೊ ಯಾವುದು ಅಂತ ತೊಗೊಳ್ಳಿ ಸ್ನೇಹಿತರೆ, ಎಲ್ಲ ಕಲರ್ಸು ಇದೆ ನನ್ನ ಹತ್ರ. ಮೈಸೂರು ಸಿಲ್ಕ್ ಅನ್ನೋದೇ ಬರುತ್ತೆ ನೋಡಿ. ಎಲ್ಲ ಕಲರ್ಸು ಇದೆ ರೇಷ್ಮೆ ಸೀರೆ ನನ್ನ ಹತ್ರ.
ಹಾಗಾಗಿ ಯಾವ್ದು ತೊಗೊಳೋದು ಯಾವ ಕಲರು ಎಲ್ಲ ಇರೋವಂಥ ಕಲರ್ಗಳೇ ಇರುತ್ತೆ ಯಾವುದೇ ಶಾಪ್ಗೆ ಹೋದರೂ ಕೂಡ. ಹಾಗಾಗಿ ನೋಡ್ತಾ ಇದ್ದೀರಲ್ವಾ, ಇದು ನಿಮಗೆ ವಿಡಿಯೋನಲ್ಲಿ ಹೇಗೆ ಕಾಣಿಸುತ್ತೋ ಗೊತ್ತಿಲ್ಲ, ಆದರೆ ಇದು ಲೈಟ್ ಪಿಂಕ್ ಇರೋದು ತುಂಬ ಚೆನ್ನಾಗಿದೆ. ವಿಡಿಯೋನಲ್ಲಿ ಬೇರೆ ಕಲರ್ ಕಾಣಿಸ್ತಾ ಇದೆ. ಇದು ನೋಡಿ ಈ ರೀತಿಯಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಹೆವಿ ಆಗಿದೆ ಸ್ಯಾರಿ. ಅಂದರೆ ಇದು ಒಂದು ಹ್ಯಾಂಡ್ಲೂಮ್ ಸ್ಯಾರಿ. ಸೊ ಈಗ ಇನ್ನೊಂದು ತೋರಿಸುವಂಥದ್ದು ಬ್ರಿಕ್ ಕಲರು. ಸೊ ನೀವು ಎಲ್ಲರೂ ವೇರ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀರಾ. ಈ ಕಲರಲ್ಲಂತೂ ನನಗೂ ತುಂಬ ಇಷ್ಟ ಆಗಿತ್ತು. ನನಗೆ ಬ್ರೌನ್ ಹುಡುಕ್ದೆ ಬಾರ್ಡರು, ನಂಗೆ ಬ್ರೌನ್ ಸಿಗಲಿಲ್ಲ, ಬ್ಲ್ಯಾಕ್ ಸಿಕ್ತು. ಇಟ್ಸ್ ಓಕೆ, ಪರವಾಗಿಲ್ಲ, ನಾನು ನೋಡೋದಕ್ಕಲ್ವಾ ಅಂತ ಹೇಳ್ಬಿಟ್ಟು ಅದನ್ನೇ ತೊಗೊಂಬಂದೆ. ಸೊ ಎಲ್ಲ ಸ್ಯಾರೀಸು ಹೇಗೆ ಅನ್ನಿಸ್ತು ಅಂತ ಹೇಳಿ. ಸೊ ನೋಡೋಣ, ನಾಳೆ ನಾಡಿದ್ದು ಅಮ್ಮನ ಕರ್ಕೊಂಡು NSC ಕೂಡ ಹೋಗೋದಿದೆ. ಖಂಡಿತ ಅಮ್ಮಂಗೆ ಮೈಸೂರು ಸಿಲ್ಕು ನಾನು ಹೇಳಿದ್ದೀನಿ. ನಾನು ಸಜೆಸ್ಟ್ ಮಾಡೋದು ನಿಮಗೆ ರೇಷ್ಮೆ ಸೀರೆಗಳು ಬೇಕು ಪ್ಯೂರ್ ಅಂತ ಅಂದರೆ ಮೈಸೂರು ಕಲ್ಲೂರು ಬೇಕು ಅಂದರೆ ನಾನು ಸಜೆಸ್ಟ್ ಮಾಡೋದು NS ಸಿಲ್ಕು. ಸೊ ತುಂಬಾ ಚೆನ್ನಾಗಿದೆ ಅಲ್ಲಂತೂ. ಮೈಸೂರು ಸಿಲ್ಕ್ ಅಂತೂ ಅಲ್ಲಿ ಬಿಟ್ಟರೆ ನಾನು ಎಲ್ಲೂ ಖರೀದಿ ಮಾಡಲ್ಲ. ಸೊ ಬೇರೆ ಶಾಪ್ಗಳಲ್ಲಿ ಇನ್ನೂ ನನಗೆ ಇಷ್ಟ ಆಗಿಲ್ಲ, ನೋಡೋಣ ಮುಂದೆ. ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೀರೆಗಳೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ ಎಲ್ರಿಗೂ.